ದೇವರ ಬಗ್ಗೆ ಮಾತನಾಡುವವರು ತುಂಬಾ ಕಷ್ಟದಲ್ಲಿರುತ್ತಾರೆ, ಏಕೆ? ದೇವ್ರ ಬಗ್ಗೆ ಮಾತಾಡೋರೆಲ್ಲರೂ ಕಷ್ಟದಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಲ್ಲರಲ್ಲೂ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದು ನಾಣ್ಣುಡಿ ಕೂಡ. ಅದು ದೇವ್ರನ್ನೇ ಪಡ್ಕೊಂಡಿರುವಾಗ ಅವ್ರಿಗೆ ಈ ಹಣ ಆಸ್ತಿ ಕೇವಲ ಆಗಿರ್ತದೆ. ಅವರ ಹಣದಿಂದ ಬೀಳೋಲ್ಲ, ಆಸ್ತಿಯಿಂದ ಬೀಳೋದಿಲ್ಲ. ಆವತ್ತಿನ ಬದುಕು ನಡೆಸಲಿಕ್ಕೆ, ಆವತ್ತಿನ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಅವರು ತಗೊಳ್ತಾರೆ, ಅಷ್ಟೇ ಮೇಂಟೈನ್ ಮಾಡ್ತಾರೆ. ಹೀಗಾಗಿ ದೇವರ ಬಗ್ಗೆ ಮಾತಾಡ್ತಕ್ಕಂಥವ್ರು, ಆಧ್ಯಾತ್ಮಿಕ ಮಾತಾಡ್ತಕ್ಕಂಥವ್ರು, ಆತ್ಮ ಪರಮಾತ್ಮನ ಬಗ್ಗೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಯಾರೂ ಕೂಡ ಆಸ್ತಿವಂತರಲ್ಲ, ಹಣವಂತರಲ್ಲ. ಹಣವಂತ ಒಂದಿನ ಮಾತಾಡ್ತಾನೆ, ಏನು ಮಾತಾಡಿದ್ರೆ ಏನು ಬಿಡ್ತಾಯ, ನಂದ್ರಲ್ಲಿರೋ ಆಸ್ತಿನಲ್ಲಿ 10% ಅವನ ಹತ್ರ ಇದೆಯಾ? ಹಂಗಾದ್ರೆ ಯಾಕೆ ಅವ್ರಿಗೆ ದೇವ್ರ ಆಶೀರ್ವಾದ ಮಾಡಲಿಲ್ಲ? ಯಾಕೆ ಅವ್ರಿಗೆ ಒಂದಷ್ಟು ಜಮೀನು ಕೊಡಲಿಲ್ಲ? ಯಾಕೆ ಅಷ್ಟು ಹಣ ಕೊಡಲಿಲ್ಲ? ನೋಡು, ನಾನು ಎಷ್ಟು ಆಸ್ತಿವಂತ ಇದ್ದೀನಿ, ನಾನು ಎಷ್ಟು ಹಣ ಇದೆ, ನಾನು ನನ್ನ ಸಂಪತ್ತೇನು ಅವನ ಸಂಪತ್ತೇನು, ಸುಮ್ಮನೆ ಮಾತಾಡ್ತಾನೆ ಅಷ್ಟೇ ಅಂತ ಹೇಳಿಬಿಟ್ಟು ಈ ಸಿರಿವಂತ ಹೇಳ್ತಾನೆ. ಈ ಸಿರಿವಂತ ಹೇಳುವಾಗ ಆ ಸಾಧಕ, ಆ ದೈವಭಕ್ತಿ ಇರ್ತಕ್ಕಂಥ ಅವನ ಮುನಿ ಇರ್ಬೋದು, ಅವನು ಋಷಿ ಇರ್ಬೋದು, ಅಥವಾ ಒಂದು ಆಧ್ಯಾತ್ಮಿಕ ಜೀವಿ ಇರ್ಬೋದು, ಅವನಂತಾನೆ, ಹೋಗಯ್ಯ, ನಿನ್ನ ಆಸ್ತಿ ನನ್ನ ಆಸ್ತಿ ಮುಂದೆ ಏನೂ ಇಲ್ಲ. ನಾನು ಪರಮಾತ್ಮ ಅಂತಕ್ಕಂಥ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಈ ಭೂಮಿಯ ಮಾಲೀಕತ್ವ ಹೊಂದಿರತಕ್ಕಂಥ ಪರಮಾತ್ಮನ ಮಗ ನಾನು ಆಗಿದ್ದೇನೆ. ಈ ಇಡೀ ಭೂಮಿ ಮಾಲೀಕತ್ವ ಹೊಂದಿರತಕ್ಕಂಥ ಪರಮಾತ್ಮ ಶಿವನ ಮಗ ನಾನಾಗಿರುವಾಗ ನಮ್ಮ ಅಪ್ಪನ ಸ್ವತ್ತು ಪೂರ್ತಿ ನಂದೇ ಅಂತಾನೆ. ನೀನು ಎಲ್ಲೋ 30-40 ಸೈಟ್ ಇಟ್ಕೊಂಡಿರ್ಬೋದು, ಅಥವಾ 100 ಎಕರೆ ಜಮೀನು ಇಟ್ಕೊಂಡಿರ್ಬೋದು, ಅಥವಾ ಒಂದು 50 ಮನೆ ಬಾಡಿಗೆ ಬರಂಗೆ ಮಾಡ್ಕೊಂಡಿರ್ಬೋದು. ಇಡೀ ಜಗತ್ತೇ ನಂದು ಅಂತಾನೆ, ಈ ಭೂಮಿನೇ ನಂದು ಅಂತಾನೆ. ಯಾಕೆ ಅಂದರೆ ನಾನು ನಮ್ಮಪ್ಪ ಶಿವಂದಿದಲ್ಲ, ನಾನು ಅವನ ಮಗ ಆಗಿರೋದ್ರಿಂದ ಅವನ ಸ್ವತ್ತಲ್ಲ ನಂದೇ ಅಂತಾನೆ. ಆದರೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ, ಏನು 2 ಹೊತ್ತು ದೇವ್ರ ಹತ್ರ ಮಾತಾಡ್ತೀನಿ ಅಂತಾನೆ, ದೇವರು ಅಂತಾನೆ, ದೇವರು ಅಂತಾನೆ, ಅವರು ಆಧ್ಯಾತ್ಮಿಕ ಮಾತಾಡ್ತಾ ಇರ್ತಾನೆ. ಅವನಿಗೆ ಒಂದು 5 ಎಕರೆ ಜಮೀನಿಲ್ಲ, ಅಥವಾ ಒಂದು ಅಕೌಂಟಲ್ಲಿ ಒಂದು 2,000 ರೂಪಾಯಿ ದುಡ್ಡಿಲ್ಲ ಅಂತ ಮಾತಾಡ್ತಾರೆ. ಆದರೆ ಅವ್ರ ಅಕೌಂಟು, ಅವರ ಆಸ್ತಿ, ಅವ್ರ ಪಾಲು ಎಲ್ಲವೂ ಕೂಡ ಮೇಲೆ ಇದೆ, ಸ್ವರ್ಗಲೋಕದಲ್ಲಿದೆ, ಪರಮಾತ್ಮನ ಸನ್ನಿಧಾನದಲ್ಲಿದೆ ಅನ್ನೋದನ್ನು ಇವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಯಾರಿಗೆ ದೇವರು ಸಿಕ್ಕಿದ್ದಾನೆ, ಯಾರು ದೇವರನ್ನು ಕಂಡುಕೊಂಡಿದ್ದಾರೆ, ದಿನನಿತ್ಯ ಯಾರು ದೇವರ ನೆನಪಲ್ಲಿ ಆನಂದವನ್ನು ಅನುಭವಿಸ್ತಾ ಇರ್ತಾರೆ, ಅವರಿಗೆ ಈ ಭೂಮಿಯ ಮೇಲೆ ಯಾವ ಸ್ವತ್ತೂ ಕೂಡ ಅವ್ರಿಗೆ ಬೇಕಾಗಿಲ್ಲ. ಎಲ್ಲವೂ ಕೂಡ ಅವರಿಗೆ ಬಹಳ ಕೇವಲವಾಗಿ ಕಾಣಿಸ್ತಾ ಇರ್ತವೆ. ಅದರಿಂದ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ, ಸರ್ವಜ್ಞ ಕವಿ ಹೇಳ್ದೇ ಇರತಕ್ಕಂಥದ್ದೇ ಇಲ್ಲ. ಸರ್ವಜ್ಞ ಕವಿ ಯಾವ ಮಹರ್ಷಿಗೆ, ಯಾರಿಗೆ ಹೋಲಿಕೆ ಮಾಡಿದ್ರೂ ಕೂಡ ಕಡಿಮೆನೆ ಸರ್ವಜ್ಞನಿಗೆ ಒಂದು ಮಾತು ಕೇಳ್ತಾರೆ. ಸೇಮ್ ಈಗ ಹೇಳ್ದಂಗೆ ಒಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪ ಇಷ್ಟೆಲ್ಲ ದೇವ್ರ ಬಗ್ಗೆ ಮಾತಾಡ್ತೀಯ ನೀನು, ಇಡೀ ಜಗತ್ತಲ್ಲಿರೋದು, ಇಡೀ ಬ್ರಹ್ಮಾಂಡದಲ್ಲಿರೋದೆಲ್ಲ ಮಾತಾಡ್ತೀಯ, ನಿನಗಿರೋಕ್ಕೆ ಮನೆ ಇಲ್ಲ, ಒಂದು ಊರಿಲ್ಲ, ಒಂದು ಕೇರಿಲ್ಲ, ತಿನ್ನೋಕೆ ಅನ್ನ ಇಲ್ಲ, ನ್ಯಾಯವಾಗಿ ಮೈ ಮೇಲೆ ಬಟ್ಟೆ ಇಲ್ಲ, ಒಂದು ಪುಟ್ಟಗೋಸಿ ಕಟ್ಕೊಂಡು ಓಡಾಡ್ತೀಯ ನೀನು ಅಂತಾರೆ. ಆವಾಗ ಸರ್ವಜ್ಞ ಮೂರ್ತಿ ಹೇಳ್ತಾನೆ, ಇರಿದಪ್ಪ ನಾಡುಂಟು ಕರದಿ ಕಪ್ಪರ ಉಂಟು, ಇರಿದಪ್ಪ ನಾಡುಂಟು ಕರದಿ ಕಪ್ಪರ ಉಂಟು, ಶಿವನೊಲಿಮೆ ಎನಗುಂಟು, ತಿರಿದುಣ್ಣುವವರ ಮುಂದೆ ಧನಿಕನು ಯಾರು ಸರ್ವಜ್ಞ, ಸಿರಿವಂತನು ಯಾರು ಸರ್ವಜ್ಞ ಅಂತಾರೆ. ನೋಡ್ರಿ, ತಿರಿದುಣ್ಣುವವರ ಮುಂದೆ ಸಿರಿವಂತನ ಯಾರು ಸರ್ವಜ್ಞ, ಧನವಂತನ ಯಾರು ಸರ್ವಜ್ಞ? ನನಗೆ ಶಿವನ ಒಲಿಮೆ ಇದೆ, ವಿಶಾಲವಾದ ಕರ್ನಾಟಕ ಇದೆ, ನಿನಗಾದರೂ ಒಂದು 30-40 ಮನೆ, ಅಥವಾ ಒಂದು 40-60-80-40 ಮನೆ ಕಟ್ಕೊಂಡು ಇದೆ ನನ್ನ ಮನೆ ಅಂತೀಯ. ಇಡೀ ಕರ್ನಾಟಕನೇ ನನ್ನ ಮನೆ. ಆ ಶಿವನೇ ನನ್ನ ತಂದೆ, ಅವನೇ ನನಗೆ ದೊಡ್ಡ ಆಸ್ತಿ. ಭಿಕ್ಷೆ ಮಾಡ್ಕೊಂಡು ತಿನ್ನೋದಕ್ಕೆ ಕರದಲ್ಲಿ ಒಂದು ಕಪ್ಪರ ಇದೆ. ಇನ್ನು ಈ ತಿರಿದುಣ್ಣುವವರ ಮುಂದೆ ಸಿರಿವಂತರು ಯಾರು ಸರ್ವಜ್ಞ? ಆದ್ದರಿಂದ ಯಾರು ಆ ದೇವರು ಅನ್ನುವಂತಹ ಆಸ್ತಿಯನ್ನು ಪಡ್ಕೊಂಡಿರ್ತಾರೆ, ಅವನ ಒಲಿಮೆಯನ್ನು, ಅವನ ಕೃಪೆಗೆ ಒಳಗಾಗಿರ್ತಾರೆ, ಅವರಿಗೆ ಈ ಜಗತ್ತಿನಲ್ಲಿ ಯಾವುದೇ ಪಡಿ ಪದಾರ್ಥಗಳು ಯಾವುವು ಕೂಡ ಅವರಿಗೆ ರುಚಿಸುವುದಿಲ್ಲ. ಹೀಗಾಗಿ ನಿಜವಾದಂತಹ ಆಸ್ತಿ ಅಂದರೆ ಪರಮಾತ್ಮ ಜ್ಞಾನ, ಅವನೇ ನಿಜವಾದಂಥ ಆಸ್ತಿ. ಹೀಗಾಗಿ ಯಾರು ಜಗತ್ತಿನಲ್ಲಿ ಪರಮಾತ್ಮನ ಬಗ್ಗೆ ತಿಳ್ಕೊಂಡಿರ್ತಾರೋ ಅವರು ಯಾವ ಹಣ ಆಸ್ತಿನೂ ಕೂಡ ಅವ್ರಿಗೆ ಇರೋದಿಲ್ಲ. ಅದರಿಂದ ಅವರು ಹೆಚ್ಚು ಆಸೆ ಮಾಡೋದಿಲ್ಲ.